ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಯಾರೆಲ್ಲ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರ ಇರುವಂತಹ ಮನೆಯನ್ನು ನೋಡ್ತಾ ಇದ್ದೀರೋ ಅಂಥವ್ರಿಗೋಸ್ಕರ ಈ ಮನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಕೋಣನಕುಂಟೆ, ದೊಡ್ಡಕಲ್ಸಂದ್ರ, ವಾಜರಳ್ಳಿ ಮೆಟ್ರೋ ಸ್ಟೇಷನ್ 1.5-2 ಕಿಲೋಮೀಟರ್ ಸರೌಂಡಿಂಗಲ್ಲಿ ಬರುತ್ತೆ. ಇದು BDA 20/30 ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್, ಅಂಜನಾಪುರ ಸೆಕೆಂಡ್ ಬ್ಲಾಕು. ಈ ಮನೆಯ ಬಗ್ಗೆ ಫುಲ್ ಮಾಹಿತಿ ಬೇಕನ್ನು ಹೋಗಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಪ್ರೈಸ್ ಆಲ್ಸೋ ವಿಡಿಯೋ ಕೊನೆಯಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆಯನ್ನು ತೋರಿಸ್ಕೊಂಡು ಬಂದಿದ್ದೀನಿ. ಇದು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹದ್ದು 20/30 BDA ಆಗಿರುತ್ತೆ. ಇದು ನಮಗೆ ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಸಿಗುವಂತಹ ಮನೆ. ಪೇಂಟಿಂಗ್ ಬಂದು ಒಂದು ಕೋಟ್ ಆಗಿದೆ, ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ. ಇದು ಫ್ರಂಟ್ ಎಲಿವೇಶನ್ ಲೈಕ್ ಸೌತ್ ಗೇಟ್ ಇರುವಂತಹದ್ದು. ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ, ಅದು ಸೇರಿ 4 ಬೆಡ್ರೂಮ್ ಬರುವಂತಹ ಡ್ಯೂಪ್ಲೆಕ್ಸ್ ಮನೆಯಾಗಿರುತ್ತೆ. ಮನೆ ನಂಬರ್ ಬಂದು 1015 1015. ಇಲ್ಲಿ ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ. ನೇಮ್ ಬೋರ್ಡ್ಗೋಸ್ಕರ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗು, ಹೈ ಗೇಟ್ ಮೆಟಲಲ್ಲಿ ಮಾಡಿರುವಂತಹ ಬಿಗ್ ಗೇಟ್ನ ಕೊಟ್ಟಿದ್ದಾರೆ. ಆಪೋಸಿಟ್ ನಮಗೆ ಟಾರ್ ರಸ್ತೆ ಸಿಗುತ್ತೆ, 20 ಫೀಟ್ ವೈಡ್ ರಸ್ತೆ ಆಗಿರುತ್ತೆ. ಫ್ರಂಟ್ ಎಲಿವೇಶನ್ ಲೈಕ್ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ಈ ಥರ ಬರುತ್ತೆ. ಇದು ನಮಗೆ ಕೋಣನಕುಂಟೆ, ವಾಜರಳ್ಳಿ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ ಮ್ಯಾಕ್ಸಿಮಮ್ 1.5-2 ಕಿಲೋಮೀಟ್ರ್ ಒಳಗಡೆ 3 ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇದು ಪಾರ್ಕಿಂಗಲ್ಲಿ ನಾವು ದೊಡ್ಡ XUV ಕಾರ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕದಲ್ಲಿ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಚಿಕ್ಕ ಪುಟ್ಟ ಕೆಲಸ ಪೆಂಡಿಂಗ್ ಇದೆ, ಫಿನಿಶ್ ಆಗ್ತಾ ಇದೆ. ಇನ್ನು ಹೊಸ ಬಿಲ್ಡಿಂಗ್ ಇದಾಗಿರುತ್ತೆ. ನಿಮ್ಗೆ ಅಲ್ಲಿ ಸಂಪ್ ಕಾಣಿಸ್ತಾ ಇದೆ, 10,000 ಲೀಟರ್ ಇರುವಂಥ ಸಂಪು. ಎಲೆಕ್ಟ್ರಿಕ್ ಫೆನ್ಸಿಂಗ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ನಮಗೆ ಒಂದು ರೂಮ್ ಸಿಗ್ತಾ ಇದೆ, 1 RK ಅಂತಲೇ ಹೇಳ್ಬೋದು. ಆ ಎಲೆಕ್ಟ್ರಿಕ್ ಮೀಟರ್ ಕೆಳಗಡೆ ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಗ್ಯಾಸ್ ನಮಗೆ ಅಲ್ಲಿ ಒಳಗಡೆ ಸಿಗುತ್ತೆ. ಇದು ಒಂದು ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಫ್ಲೋರ್ ಬಂದು ಸೆರಾಮಿಕ್ ಟೈಲ್ಸ್ನ ಕೊಟ್ಟಿರೋದು, ಬಿಗ್ ಕಾರ್ ನಿಲ್ಲಿಸ್ಕೋಬೋದು, ಡೌಟೇ ಇಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು RKನ ಕೊಟ್ಟಿದ್ದಾರೆ. ಆ RK ವಾಲ್ಗೆ ಏನಿದೆಯಲ್ಲ, ವಾಲ್ ಕ್ಲ್ಯಾಂಡಿಂಗು ಟೈಲ್ಸ್ನ ಕೊಟ್ಟಿರುವಂಥದ್ದು. ವಸ್ತುಗಳು ಇಟ್ಟಿದ್ದಾರೆ, ಅಡಚಣೆ ಕ್ಷಮಿಸಿ. ಇದು ಇನ್ನೊಂದು ವಾರದಲ್ಲಿ ಫುಲ್ ಫಿನಿಶಿಂಗ್ ಆಗಿ ಹೋಗ್ಬಿಡುತ್ತೆ. ಇದು ಸ್ಕ್ವೇರ್ ಟೇಪಲ್ಲಿ ಏನು ಕಟ್ಟಾಗಿದೆ ಅಲ್ವಾ, ಇದು ಬೋರ್ವೆಲ್ಲು. ಇಲ್ಲಿ ನಮಗೆ ಕಿಚನ್ ಸ್ಲ್ಯಾಬ್ ಎಲ್ಲ ಮಾಡಿ ಕೊಡ್ತಾರೆ ಬೇಕು ಅಂದರೆ, ಸರಿನಾ. ಅಲ್ಲಿ ಇನ್ಲೆಟು ವಾಟರ್ ಕನೆಕ್ಷನ್ ಎಲ್ಲ ಬಂದಿದೆ. ಸೆಟ್ ಬ್ಯಾಕ್ಗೋಸ್ಕರ ಒಂದು ಬಿಗ್ ಡೋರ್ನ ಇಟ್ಟಿರುವಂಥದ್ದು. ಲೈಕ್ ಇದು ಒಂದು RKಯ ಲುಕ್ ಈ ಥರ ಇರುತ್ತೆ. ಸೆಟ್ ಬ್ಯಾಕ್ ನಾವು ಬಿಟ್ಟಿದ್ದೀವಿ 2 ಫೀಟು. ಇಲ್ಲಿ ನಮಗೊಂದು ಕಾಮನ್ ಟಾಯ್ಲೆಟ್ ಸಿಗುವಂಥದ್ದು. ದೊಡ್ಡದಾಗಿದೆ ಬಾತ್ರೂಮು. ಇದು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲಿ ನಮಗೆ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ, 304 ಗೇಜಲ್ಲಿ ಇರುವಂಥದ್ದು, ಜಿಂದಾಲ್ದು. ಸ್ಟೇರ್ ಕೇಸ್ ಬಂದು ಗ್ರಾನೈಟ್ನ ಕೊಟ್ಟಿದ್ದಾರೆ. ಹೇಳ್ದ ಹಾಗೆ ಒಂದು ಕೋಟ್ ಪೇಂಟಿಂಗ್ ಆಗಿದೆ, ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ. ಇಲ್ಲಿ ಯಾಕೆ ಸ್ಪೇಸ್ನ ಬಿಟ್ಟಿದ್ದಾರೆ ಅಂದರೆ, ಇನ್ ಕೇಸ್ ಪಕ್ಕದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆದರೆ ಡೆಡ್ ಇನ್ವೆಸ್ಟ್ಮೆಂಟ್ ಏನೇ ಮಾಡಿದ್ರು ಹಾಗಾಗಿ ಕೊಟ್ಟಿಲ್ಲ. ಕೆಳಗಡೆಯಿಂದ ಮೇಲ್ಗಡೆ ನಮಗೆ ಲುಕ್ ಲೈಕ್ ಈ ಥರ ಕಾಣಿಸುತ್ತೆ. ಒಂದು ಸೈಡ್ ಸ್ಟಚ್ ಅಪ್ ಪೇಂಟ್ ಸಿಗ್ತಾ ಇದೆ, ಇನ್ನೊಂದು ಸೈಡು 2x4 ವೆಟ್ರೋಫೆಟ್ ಟೈಲ್ಸ್ ಸಿಗ್ತಾ ಇದೆ. ನಮಗೆ ಟಾಪ್ ಟು ಬಾಟಮ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ವಿಶಾಲವಾಗಿ ಶಾಂತವಾಗಿರುವಂತಹ ಸ್ಥಳ ಇದಾಗಿರುತ್ತೆ. ಇದು ಈಸ್ಟ್ ಫೇಸಲ್ಲಿ ಬರುವಂತಹ ಮೇನ್ ಡೋರ್ ಆಗಿರುತ್ತೆ. ಟೀಕ್ ವುಡ್ಡಲ್ಲಿ ಮಾಡಿ ಕೊಟ್ಟಿದ್ದಾರೆ. ಆಪೋಸಿಟ್ ಸ್ಟೇರ್ ಕೇಸು, ಆ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮಗೆ UPS ಪಾಯಿಂಟು ಕಾಣಿಸ್ತಾ ಇರುವಂಥದ್ದು. ರೈಟ್ ಸೈಡಿಗೆ ನಮಗೆ ಬಿಗ್ ಹಾಲ್ನ ಮಾಡಿ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗು. ಜಸ್ಟ್ ಈಗ ತಾನೇ ಕರೆಂಟ್ ಹೋಗಿದೆ, ನೋಡೋಣ. ನ್ಯಾಚುರಲ್ ಲೈಟಲ್ಲೇ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಹಾಲ್ ತೋರಿಸೋಕ್ಕಿಂತ ಮುಂಚೆ ಇಲ್ಲಿ ಲೆಫ್ಟ್ ಸೈಡಿಗೆ ನಮ್ಮ ಕಿಚನ್ ರೂಮು, ಆಮೇಲೆ ಇಲ್ಲಿ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ನಾರ್ಮಲ್ ಡೋರ್ ಇದ್ದಾಗಿರುತ್ತೆ. ಚೆನ್ನಾಗಿ ಕೊಟ್ಟಿದ್ದು. ನಾರ್ಮಲ್ ಏನಕ್ಕೆ ಹೇಳಿದೆ ಅಂತಂದರೆ ಸಿಂಪಲ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಹಾಗಾಗಿ. ಓಕೆ ಗೆಳೆಯರೆ, ಇದು ಒಂದು ಹಾಲ್ನ ಲುಕ್ಕು ನೋಡ್ತಾ ಇರಿ. ಇಲ್ಲಿ ನಮಗೆ TV ಕ್ಯಾಬಿನೆಟು, ಪೂಜಾ ರೂಮು, ಒಂದು ಬಿಗ್ ವಿಂಡೋ ಬರುತ್ತೆ. ಇಲ್ಲಿ L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು ನಾವು ಈಸಿಯಾಗಿ. ಇಲ್ಲಿ ಆಪೋಸಿಟ್ ನಮಗೆ TV ಕ್ಯಾಬಿನೆಟು ಈ ಥರ ಕಾಣಿಸುತ್ತೆ. ನೈಸ್.
ಅದು ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ನ ಕೊಟ್ಟಿರುವಂಥದ್ದು. ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಎಲ್ಲ ಇದು ಇನ್ನು ಗ್ಲಾಸ್ ವರ್ಕ್ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ ಫಿನಿಶಿಂಗು ಮತ್ತು ಗ್ಲಾಸ್ ವರ್ಕು. ಓಕೆನಾ. ಆಮೇಲೆ ಈ ವಿಂಡೋ ಏನು ನೋಡಿದ್ರಲ್ಲ ನೀವು ಹಾಲಲ್ಲಿ ಇರುವಂಥದ್ದು, ಈ ವಿಂಡೋದಿಂದ ನಿಂತ್ಕೊಂಡು ನೋಡಿದರೆ ಹಾಲ್ನ ಲುಕ್ಕು ಮತ್ತು ಕಿಚನ್ ರೂಮ್ ಎಂಟ್ರಿ ಲುಕ್ ಈ ಥರ ಕಾಣಿಸುತ್ತೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟು ಮತ್ತು ಅಲ್ಲಿ ಸ್ಟೋರೇಜು ಸಿಗುವಂಥದ್ದು. ಇದು ಈಸ್ಟ್ ಫೇಸಲ್ಲಿ ಇರುವಂಥ ಡೋರು, ಎಂಟ್ರಿ ಆಪೋಸಿಟ್ಟು ಲೈಕ್ ಈ ಥರ ಇದೆ. ಇಲ್ಲಿ ವುಡ್ ವರ್ಕಲ್ಲಿ ಮಾಡಿರುವಂತಹ ಒಂದು ಆರ್ಚ್ ವರ್ಕ್ ಸಿಗ್ತಾ ಇದೆ, ವುಡನ್ ವರ್ಕಲ್ಲಿ ಮಾಡಿರುವಂಥದ್ದು. ಈಗ ನಾನು ನಿಮಗೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಡೋರ್ ಹಿಂದ್ಗಡೆ ಕೂಡ ವೆಂಟಿಲೇಷನ್ಗೆ ಒಂದು ವಿಂಡೋನ ಕೊಟ್ಟಿದ್ದಾರೆ. ಈ ಡೋರ್ ಕ್ಲೋಸ್ ಮಾಡಿದ್ರು ನಮಗೆ ಕಮ್ಯುನಿಕೇಷನ್ ಯಾರು ಬಂದರು ಹೋದರು ಅಂತ ನೋಡೋದಕ್ಕೆ ವಿಂಡೋನ ಮಾಡಿಕೊಟ್ಟಿರುವಂಥದ್ದು. ಗುಡ್ ಐಡಿಯಾ. ಇದು ಒಂದು ಎಲ್ ಶೇಪಲ್ಲಿ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್ ಡ್ರಾಯರ್ಗಳಾಗಿರುತ್ತೆ. ಇಲ್ಲೇ ಬಿಗ್ ಒಂದು ವಿಂಡೋ ಕೂಡ ವೆಂಟಿಲೇಷನ್ಗೆ ಮಾಡಿಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರು, ಚಿಕ್ಕ ಪುಟ್ಟ ವಸ್ತುಗಳು ಇಡೋದಕ್ಕೆ ಮೇಲ್ಗಡೆ ವಾರ್ಡ್ರೋಬರ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಚಿಮ್ನಿ ಪಾಯಿಂಟ್ ಬರುತ್ತೆ, ಇಲ್ಲಿ ಅಕ್ವಾ ಗಾರ್ಡ್ ಪಾಯಿಂಟ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಕಿಚನ್ ರೂಮ್ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಇದು ನಮಗೆ ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ನಾವು ಈಸಿಯಾಗಿ 6 ರಿಂದ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಊಟನ ಮಾಡ್ಬೋದು. ಆ ಥರ ಮಾಡಿಕೊಟ್ಟಿದ್ದಾರೆ. ಕೂಲಾಗಿ POP ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ಬಿಗ್ ವಿಂಡೋನ ಕೊಟ್ಟಿರುವಂಥದ್ದು, ಪ್ರತಿಯೊಂದು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಇಲ್ಲಿಂದ ಬಂದಿರುವಂತಹ ಬೆಳಕು ಇದರಿಂದ ಕವರ್ ಆಗಿ ಆ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ. ಗೋಡೆ ಕಟ್ಟಬಾರ್ದು, ಯಾವಾಗಲೂ ಕಟ್ಟಿದರೆ ವೆಂಟಿಲೇಷನ್ ಕಟ್ಟಾಗುತ್ತೆ. ಸೊ ಹಾಗಾಗಿ ಈ ಕಾನ್ಸೆಪ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೇನಿದೆ ಇಲ್ಲಿ ನಮಗೆ ಒಂದು ಯುಟಿಲಿಟಿ ಸಿಗುತ್ತೆ. ಇಲ್ಲೇ ಬೇಕಾದ್ರೆ ಇನ್ಲೆಟು ಔಟ್ಲೆಟ್ ನಿಮಗೆ ಹ್ಯಾಂಡ್ ಬೇಸನ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಡಿಶ್ ವಾಷರ್ ಏನಾದ್ರು ಇದ್ದರೆ ಇಲ್ಲಿ ಹೊರಗಡೆ ಬೇಕಾದ್ರೆ ಇಟ್ಕೋಬಹುದು. ಇದು ನಮಗೆ ಯುಟಿಲಿಟಿ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ ಗೆಳೆಯರೆ, ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಮನೆಯ ನೋಟ್ ಆಗಿರುತ್ತೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನ್ಯಾಚುರಲ್ ಲೈಟಲ್ಲಿ ನಾನು ನಿಮಗೆ ತೋರಿಸ್ತಾರೋ, ಲೈಟಿಂಗ್ ವರ್ಕೇ ಇಲ್ಲ ಇಲ್ಲಿ. ಮೀನ್ಸ್ ಇದೆ, ಪವರ್ ಕಟ್ಟಾಗಿದೆ. ಇಲ್ಲಿ ನನಗೆ ವುಡನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅಂದರೆ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ, ಟೀ ಕುಡಲ್ಲಿ ಮಾಡಿರುವಂಥದ್ದು. ಅದಕ್ಕೆ ಅಟ್ಯಾಚ್ ಆಗಿ SS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಆಲ್ಸೋ ಚೆನ್ನಾಗಿ ಕೊಟ್ಟಿದ್ದಾರೆ. ಗ್ರಾನೈಟು, ಇದೆಲ್ಲ ಗ್ರಾನೈಟ್ ನೋಡ್ತಾ ಇದ್ದೀರಾ, ಹೇಳಿದ್ದೀನಿ ಗ್ರಾನೈಟ್ ಫ್ಲೋರಿಂಗ್ ಇದೆಲ್ಲ. ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ SS ರೈಲಿಂಗ್ ಸೇಫ್ಟಿ ಪರ್ಪಸ್ ಮಾಡಿಕೊಟ್ಟಿದ್ದಾರೆ. ಮೇಲೆಯಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಪ್ಲೇನ್ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ಏನಾದರೂ ಬೇಕು ಅಂತಂದರೆ ಈ ಜಾಗದಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಒಂದು ಲುಕ್ ಈ ಥರ ಬರುತ್ತೆ. ಈಗ ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಮಾಸ್ಟರ್ ಬೆಡ್ರೂಮ್ ಒಂದು ಕಾಟ್ ಸಮೇತ ಸಿಗ್ತಾ ಇದೆ. ಫ್ಲೋರ್ ಬಂದು ಗ್ರಾನೈಟು, ಸ್ಲೈಡಿಂಗ್ ವಾರ್ಡ್ರೋಬರು, ಮಿರರ್ ಎಲ್ಲ ಹಾಕ್ಕೊಡ್ತಾರೆ ಬೇಕಂದರೆ. POP ಫಾಲ್ ಸೀಲಿಂಗು, ಒಂದು ಬಿಗ್ ವಿಂಡೋ, ವೆಂಟಿಲೇಷನ್ ಸಮೇತ. ಇದು ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಸ್ಟೋರೇಜ್ಗೆ ಏನಾದರೂ ತುಂಬ ವಸ್ತುಗಳಿದ್ದರೆ ರೈಸ್ ಮಾಡಿ ಕೆಳಗಡೆ ಇಡ್ಬೋದು. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ಮತ್ತು ಬಾಲ್ಕನಿ ಕೂಡ ಸಿಗುತ್ತೆ. ಬಾತ್ರೂಮ್ಗಳಿಗೆಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುವಂಥದ್ದು. ನಿಮಗಿನ್ನೂ ಹೈ ಎಂಡ್ ಮಾಡಲ್ ಬೇಕಂದರೆ ಚೂಸ್ ಮಾಡ್ಕೋಬೋದು. ಎಲ್ಲ ವಾಲ್ ಮೌಂಟ್ ಕಮೋಡ್ಗಳು ಸಿಗುವಂಥದ್ದು. ವೆಂಟಿಲೇಷನ್ಗೆ ವಿಂಡೋ ವರ್ಕ್ ಈಸ್ ಗುಡ್. ಇಲ್ಲಿ ಒಂದು ಬಾಲ್ಕನಿ ಕೂಡ ಇದೆ. ಬಾಲ್ಕನಿಯಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೋಬೋದು. ಟಫನ್ ಗ್ಲಾಸ್ ಹಾಕಿ SS ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಹೊರಗಡೆ ಅಲ್ಲೂ ಈ ಥರ ಇರುತ್ತೆ, ಗ್ರೀನರಿ. ಓಕೆ, ಈ ಬಾಲ್ಕನಿಯಿಂದ ನಿಂತ್ಕೊಂಡು ನೋಡಿದರೆ ರೂಮು ಈ ಥರ ನಮಗೆ ಕಾಣಿಸುತ್ತೆ. ಎಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಚಿಲ್ಡ್ರನ್ ಬೆಡ್ರೂಮ್ಗೆ ಮೂವ್ ಆಗ್ತಾ ಇದ್ದೀನಿ ಗೆಳೆಯರೆ. ಚಿಲ್ಡ್ರನ್ ಬೆಡ್ರೂಮ್, ಮಕ್ಕಳ ಕೊಠಡಿ. ಇಲ್ಲೂ ಅಷ್ಟೇ ನಮಗೆ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಒಂದು ಬಿಗ್ ವಿಂಡೋ, ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗ್ S ಶೇಪಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ನ ಕೊಟ್ಟಿರುವಂಥದ್ದು. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲು, ಅದ್ರ ಪಕ್ಕದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್. ಚಿಲ್ಡ್ರನ್ ಬೆಡ್ರೂಮಲ್ಲಿ ಇರುವಂತಹ ಬಾತ್ರೂಮ್ ತುಂಬಾ ದೊಡ್ಡದಾಗಿ ವಿಶಾಲವಾಗಿದೆ. ಲೈಕ್ ಈ ಥರ ಇದೆ, ನೈಸ್ ವರ್ಕ್.
ಈ ಬಾತ್ರೂಮಿಂದ ಹೊರಗಡೆ ಅಂದರೆ ಬೆಡ್ರೂಮ್ನ ಲುಕ್ಕು ಈ ಥರ ಕಾಣಿಸ್ತಾ ಇದೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಮಾಡಿರುವಂಥದ್ದು ವರ್ಕ್ ಇವರು. ಈಗ ನಾನು ನಿಮಗೆ ಥರ್ಡ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮೇಲ್ಗಡೆ ಹೋಗೋಣ. ಈ ಮನೆಗೆ ಸ್ಕೈಲೈಟ್ ಇದೆ, ಕ್ಲೋಸ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ಕತ್ಲು ಥರ ಫೀಲ್ ಆಗ್ತಾ ಇದೆ. ನ್ಯಾಚುರಲ್ ಲೈಟಲ್ಲಿ ತೋರಿಸ್ತಿದ್ದೀನಿ, ಯಾಕಂತಂದರೆ ಇನ್ನೂ ಟಫ್ ಆನ್ ಗ್ಲಾಸಲ್ಲಿ ಮೇಲ್ಗಡೆ ಹಾಕಿಲ್ಲ. ಅದು ಓಪನ್ ಮಾಡಿಬಿಟ್ರೆ ನಮಗೆ ಇಲ್ಲಿ ಇನ್ನೂ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ನಮಗೆ ಥರ್ಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದಾರೆ. ನಮಗೆ ಟಾಪ್ ಟು ಬಾಟಮ್ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಅಂದರೆ ಟೆರೆಸ್ಗೆ ಹೋಗೋದಕ್ಕೆ ಇದು ನಮಗೆ ಗೆಸ್ಟ್ ಬೆಡ್ರೂಮ್. ಅಲ್ಲಿ ಸ್ಕೈಲೈಟ್ ಒಂದು ಬಂದರೆ ಅಂದರೆ ಟಫ್ ಆನ್ ಗ್ಲಾಸ್ ಹಾಕಿದರೆ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗುತ್ತೆ. ಇದು ಕೆಳಗಡೆ ಗೆಸ್ಟ್ ಬೆಡ್ರೂಮು. ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಅಲ್ಲಿ ಒಂದು ಕಾಟ್ ನೋಡಿದ್ರಿ, ಇಲ್ಲಿ ಎಂಟಿ ಇದೆ ಅಷ್ಟೇ. ಸಿಂಪಲಾಗಿ ಮಾಡಿರುವಂಥ POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ವಾರ್ಡ್ರೋಬರು, ಅದ್ರ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲು. ಇಲ್ಲಿ ಈ ಕಡೆ ನಮಗೆ ಒಂದು ಬಿಗ್ ವಿಂಡೋ, ಎಲ್ಲ ಟೀಕೋಟಲ್ಲಿ ಮಾಡಿರುವಂಥದ್ದು. ಬಾಲ್ಕನಿ ಬರುತ್ತೆ, ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಬಾತ್ರೂಮ್ ಲುಕ್ಕು. ಎಲ್ಲ ನಮಗೆ ವಾಲ್ ಮೌಂಟ್ ಕಮೋಡ್ಗಳೇ ಸಿಗುವಂಥದ್ದು. ಜಾಗ ಬೇಸಿಕ್ ಫಿಟ್ಟಿಂಗ್ ಕೊಡ್ತಾರೆ. ಇದಕ್ಕೂ ಕೂಡ ಬಾಲ್ಕನಿ ಬಂದಿದೆ. ಬಾಲ್ಕನಿ ಬೇಕು ಅನ್ನೋ ಹಾಗಿದ್ದರೆ ಮಾತ್ರ ನಮಗೆ ಬಾತ್ರೂಮ್ಗಳು ಯಾವಾಗಲೂ ಚಿಕ್ಕದು ಬರುತ್ತೆ. ಬಾಲ್ಕನಿ ಬೇಡ ಅಂದರೆ ಬಾತ್ರೂಮ್ಗಳು ಯಾವಾಗಲೂ ದೊಡ್ಡದೇ ಬರುತ್ತೆ. ಕಾಂಪ್ರಮೈಸ್ ಮಾಡ್ಕೋಬೇಕು. ಹೊರಗಡೆ ಲುಕ್ಕು ಚೆನ್ನಾಗಿದೆ. ನಿಮಗೆ ನಿಮ್ಮ ಥರನೇ ಬೇಕು ಅನ್ನೋ ಮನೆಗಳು ಎಲ್ಲೂ ಸಿಗಲ್ಲ. ಚಿಕ್ಕ ಪುಟ್ಟ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಅದು ನಿಮ್ಮ ಥರ ಆಗುತ್ತೆ. ಇಲ್ಲಿ ನಮಗೆ ಓಪನ್ ಟೆರೆಸ್ ಸಿಗ್ತಾಯಿದೆ. ಓಪನ್ ಟೆರೆಸಲ್ಲೂ ಕೂಡ ಅಷ್ಟೇ ನಮಗೆ ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಜಸ್ಟ್ ಸಿಮೆಂಟ್ ಹಾಕ್ಕೊಡ್ತಾರೆ, ಇವ್ರು ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮಂಗಳೂರು ರೂಫಿಂಗ್ ಇಲ್ಲ, ಮೋಲ್ಡ್ ಇಲ್ಲ. ನಿಮಗೆ ಯಾವ ಥರ ಬೇಕು ತೊಗೊಂಡ್ಮೇಲೆ ಡಿಸೈಡ್ ಮಾಡಿ ನೀವೇ ಹಾಕ್ಕೋಬೋದು, ಆ ಥರ ಆಪ್ಷನ್ ಮಾಡಿ ಕೊಟ್ಟಿದ್ದಾರೆ. ಇದು ನಮಗೆ ವಾಜರಾಳಿ ಮೆಟ್ರೋ ಸ್ಟೇಷನ್ನು ಜಸ್ಟ್ 1.5 ಕಿಲೋಮೀಟರ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೂಫ್ ಏನು ಕಾಣಿಸ್ತಿದೆಯಲ್ಲ ಗ್ರೀನು, ಇದು ವಾಜರಾಳಿ ಮೆಟ್ರೋ ಸ್ಟೇಷನ್ನು. ನಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು ಒಂದು 2 ಕಿಲೋಮೀಟ್ರ್ ಆಗ್ಬೋದು. ಅದು ಮಾಲ್, ಅದು ಗೊತ್ತಲ್ವ ಗ್ರೀನು ಮಾಲ್, ಅದು ಕೋಣನಕುಂಟೆ ಮೆಟ್ರೋ ಸ್ಟೇಷನು. ಮೇಲ್ಗಡೆ 1000 ಲೀಟರ್ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ. ಓಕೆ, ಈಗ ಇನ್ನೊಂದ್ಸಲ ಈ ಮನೆ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಇದು ಅಂಜನಾಪುರ ಸೆಕೆಂಡ್ ಬ್ಲಾಕು, 20/30 ಡೂಪ್ಲೆಕ್ಸ್ ಮನೆ, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್ ಕೊಟ್ಟಿರುವಂಥದ್ದು. ಆಸ್ಕಿಂಗ್ ಪ್ರೈಸ್ 1,45 lakhs ಕೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಟ್ ಇದೆ. ಈ ಮನೆ ಬೇಕು ಅಂದಲ್ಲಿ ದಯವಿಟ್ಟು ನನ್ನ ನಂಬರಿಗೆ ಫೋನ್ ಮಾಡಿ, ನಾನು ಕರ್ಕೊಂಡು ಬಂದು ಮನೇನ ತೋರಿಸ್ತೀನಿ. ಇನ್ನು ಏನಾದರೂ ಡೀಟೇಲ್ಸ್ ಬೇಕಂದ್ರೂ ಪ್ಲೀಸ್ ನನಗೆ ಕೇಳಿ. ಯಾರೆಲ್ಲ ಮನೆ ನೋಡ್ತಾ ಇದ್ದೀರಾ, ತೊಗೋಬೇಕಂತ ಇದ್ದಾರೆ, ಅವ್ರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.